ಜೀವನದಿ ಕಾವೇರಿ ನೀರು ನೇರವಾಗಿ ಬಳಸಲು ಯೋಗ್ಯವಾಗಿಲ್ಲ ಎಂಬ ಆತಂಕಕಾರಿ ವರದಿ ಹಲವು ವರ್ಷಗಳ ಹಿಂದೆಯೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಸ್ವಚ್ಛತೆ ಕಾಪಾಡಬೇಕೆಂಬ ಬೇಡಿಕೆ ಪ್ರಬಲವಾಗಿ ವ್ಯಕ್ತವಾಗ್ತಿದೆ. ಹೀಗಿದ್ರೂ ನದಿಗೆ ನೇರವಾಗಿ ತ್ಯಾಜ್ಯ ಸೇರ್ಪಡೆಗೊಳ್ಳುತ್ತಿರುವುದು ಮುಂದುವರೆದಿದೆ. ಕಾವೇರಿ ಹುಟ್ಟುವ ಮೂಲ ಸ್ಥಾನದಲ್ಲೇ ನದಿ ಮಾಲಿನ್ಯಗೊಳ್ಳುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕಾವೇರಿ ಮಾತೆಯ ಒಡಲು ಸೇರುತ್ತಿದೆ ಕೊಳಚೆ ನೀರು. ಭಾಗಮಂಡಲದಲ್ಲೇ ಮಾಲಿನ್ಯವಾಗುತ್ತಿದ್ದಾಳೆ ಕಾವೇರಿ. ಕನ್ನಡ ನಾಡಿನ ಜೀವನದಿಯಂತೆಲ್ಲ ಕರೆಯುವ ಪವಿತ್ರ ನದಿ ದಿನದಿಂದ ದಿನಕ್ಕೆ ಮಾಲಿನ್ಯವಾಗುತ್ತಿದ್ದಾಳೆ. ಅದರಲ್ಲೂ ಉಗಮ ಸ್ಥಾನದಿಂದ ಕೇವಲ 8 ಕಿಲೋಮೀಟರ್ ದೂರದ ಭಾಗಮಂಡಲದಲ್ಲೇ ಈ ಅವ್ಯವಸ್ಥೆಯಾಗಿದೆ. ಕಾವೇರಿ ನದಿಯ ನೀರು ನೇರವಾಗಿ ಕುಡಿಯುವ ಸ್ಥಿತಿಯಲ್ಲಿ ಇಲ್ಲ. ಬೇಸಿಗೆ ಅವಧಿಯಲ್ಲಿ ನೀರಿನ ಗುಣಮಟ್ಟ ಸಿ ವರ್ಗಕ್ಕೆ ತಲುಪಿರುತ್ತದೆ. ಮಳೆಗಾಲದಲ್ಲಿ ಸ್ನಾನಕ್ಕೆ ಮಾತ್ರ ಯೋಗ್ಯ ವರ್ಗದಲ್ಲಿ ಇರುತ್ತದೆ. ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದಲ್ಲಿ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರತಿ ತಿಂಗಳು ನದಿ ನೀರನ್ನ ಪರೀಕ್ಷೆಗೆ ಒಳಪಡಿಸುವ ವೇಳೆ ಈ ಅಂಶ ಬಹಿರಂಗವಾಗಿದೆ. ಈ ನಡುವೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೇರವಾಗಿ ಕಾವೇರಿ ನದಿ ಭಾಗದಲ್ಲಿರುವ ಕಟ್ಟಡವೊಂದರ ತ್ಯಾಜ್ಯ ನದಿಗೆ ಸೇರ್ಪಡೆಗೊಳ್ಳುತ್ತಿದೆ. ಕೆಎ ಮೈದು ಮಾಲೀಕತ್ವದ ಕಟ್ಟಡದಲ್ಲಿರುವ ಲಾಡ್ಜ್, ಹೋಟೆಲ್ ಹಾಗೂ ಕೋಳಿ ಮಾಂಸ ಮಳಿಗೆಯ ತ್ಯಾಜ್ಯ ಚರಂಡಿ ಮೂಲಕ ಕಾವೇರಿ ಒಡಲು ಸೇರುತ್ತಿದೆ. ಅಲ್ಲದೆ ಗ್ರಾಮದ ಹಲವಾರು ಜನ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ತ್ಯಾಜ್ಯ ನೀರನ್ನ ಬಿಡುತ್ತಿರುವುದರಿಂದ ಇದೀಗ ಭಾಗಮಂಡಲ ಗ್ರಾಮ ಪಂಚಾಯಿತಿಯ ಪಿಡಿಒ 10 ರಿಂದ 15 ಜನರಿಗೆ ನೋಟಿಸ್ ನೀಡಿದ್ದಾರೆ. ಈ ಕಾವೇರಿ ನದಿಗೆ ಹೋಟೆಲ್ ಆಗಲಿ, ಲಾಡ್ಜ್ಗಳಿಂದಾಗಲಿ ಅಥವಾ ಕೋಳಿ ಮಾಂಸದ ಅಂಗಡಿಯಿಂದಾಗಲಿ ಮಲಿನ ನೀರು ನದಿಗೆ ಸೇರುತ್ತಿರುವ ಬಗ್ಗೆ ಒಂದಷ್ಟು ದೂರುಗಳು ಬಂದಿದ್ದವು. ಖುದ್ದು ಪರಿಶೀಲನೆ ನಡೆಸಿದಾಗ ಒಂದು 10-12 ಅಂಗಡಿಗಳು ಈ ರೀತಿ ಬಿಡುತ್ತಿರೋದನ್ನು ನಾವು ಕಣ್ಣಾರೆಯಾಗಿ ಕಂಡಿದ್ದೇವೆ. ನಾವು ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಇದನ್ನು ತಡೆಗಟ್ಟುವುದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಅದು ಕೂಡ ಸಫಲ ಆಗಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಈಗ ಎಲ್ಲವೂ ಕೂಡ ಅವರೇ ಸ್ವಪ್ರೇರಿತವಾಗಿ ಇಂಗುಗುಂಡಿಯನ್ನು ನಿರ್ಮಿಸಿಕೊಂಡು ಈಗ ನೀರನ್ನು ನದಿಗೆ ಬಿಡುತ್ತಿಲ್ಲ. ಇನ್ನು ಗ್ರಾಮದ ಕಟ್ಟಡದಲ್ಲಿರುವ ಲಾಡ್ಜ್, ಹೋಟೆಲ್, ಕೋಳಿ ಮಾಂಸದ ಅಂಗಡಿಯ ಗಲೀಜು ನೀರು ಚರಂಡಿಗೆ ಬಿಡುತ್ತಿರುವುದು. ಭಾಗಮಂಡಲ ಮುಖ್ಯ ದ್ವಾರದ ಹತ್ತಿರ ಕಟ್ಟಡವಿದ್ದು, ಕಟ್ಟಡದಲ್ಲಿರುವ ಹೋಟೆಲ್ಗಳಿಂದ ಬರುವ ಗಲೀಜು ನೀರನ್ನ ಮಳೆ ನೀರು ಹರಿಯುವ ಚರಂಡಿಗೆ ಬಿಡುತ್ತಿದ್ದು, ಇದರಿಂದ ದುರ್ವಾಸನೆ ಬೀರುತ್ತಿದೆ. ಸಾಕಷ್ಟು ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಕ್ಯಾರೆ ಎಂದಿಲ್ಲ. ಪ್ರತಿನಿತ್ಯ ಸಾವಿರಾರು ಭಕ್ತರು ಮೊದಲು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನಂತರ ದೇವಾಲಯದ ದರ್ಶನಕ್ಕೆ ಹೋಗುವ ಪದ್ಧತಿ ಇದೆ. ಹೀಗಿರುವಾಗ ನದಿಗೆ ತ್ಯಾಜ್ಯಗಳನ್ನು ಬಿಡುತ್ತಿರುವುದರಿಂದ ಭಕ್ತರಿಗೆ ಹಾಗೂ ಪ್ರವಾಸಿಗರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಕಾವೇರಿ ಹುಟ್ಟುವಂತಹ ಸ್ಥಳದಲ್ಲೇ ಇದೀಗ ಕಾವೇರಿ ಮಾತೆ ಮಲಿನಗೊಳ್ತಿದ್ದಾಳೆ ಅಂದರೆ ನೀವು ನಂಬ್ತೀರಾ? ಅದರಲ್ಲೂ ಕೂಡ ಕಾವೇರಿ ಹುಟ್ಟೂರು ತಲಕಾವೇರಿಯಿಂದ ಅನತಿ ದೂರದಲ್ಲಿರ್ತಕ್ಕಂತಹ ತ್ರಿವೇಣಿ ಸಂಗಮ ಏನಿದೆ ಭಾಗಮಂಡಲದ ಸಮೀಪ, ಈ ಭಾಗಮಂಡಲದ ಸಮೀಪ ಇರ್ತಕ್ಕಂಥ ತ್ರಿವೇಣಿ ಸಂಗಮ ಅತ್ಯಂತ ಪೂಜ್ಯ ಭಾವನೆಯಿಂದ ಇಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳಿರ್ಬೋದು, ಭಕ್ತರಿರ್ಬೋದು, ಪ್ರವಾಸಿಗರು ಕೂಡ ಅತ್ಯಂತ ಪೂಜ್ಯ ಭಾವನೆಯಿಂದ ಈ ನದಿಯನ್ನು ಕಾಣ್ತಾರೆ, ಅಷ್ಟೇ ಪೂಜೆಯನ್ನು ಕೂಡ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ತ್ರಿವೇಣಿ ಸಂಗಮಕ್ಕೆ ಇಲ್ಲಿಯ ಸ್ಥಳೀಯರು ಯಾರಿದ್ದಾರೆ ಒಂದಷ್ಟು ಜನರು ಕೂಡ ಈ ಕಾವೇರಿ ನದಿಗೆ ಮಲಿನ ಮಾಡಲಿಕ್ಕೆ ಸಾಕಷ್ಟು ತ್ಯಾಜ್ಯದ ನೀರುಗಳನ್ನು ನೇರವಾಗಿ ಕಾವೇರಿ ನದಿಗೆ ಹರಿಸಲಾಗ್ತಿದೆ ಅನ್ನೋ ಆರೋಪ ಕೂಡ ಇದೀಗ ಹೆಚ್ಚಾಗಿ ಸಾರ್ವಜನಿಕ ವಲಯದಲ್ಲಿ ಕಳ್ತಾ ಇದೆ. ಹೀಗಾಗಿ ಒಂದು ರೀತಿ ಗ್ರಾಮ ಪಂಚಾಯಿತಿ ಅವರು ಈಗಾಗಲೇ ಎಚ್ಚೆತ್ತುಕೊಂಡು ಒಂದು 10 ರಿಂದ 15 ಜನಕ್ಕೆ ಈಗಾಗಲೇ ನೋಟಿಸನ್ನು ಕೂಡ ನೀಡಿರ್ತಕ್ಕಂಥದ್ದು. ಕಾವೇರಿ ನದಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕಾದಂತಹ ಸನ್ನಿವೇಶ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಗತ್ಯವಾಗಿದೆ. ಅಷ್ಟೇ ಅಲ್ಲದೆ ಎಲ್ಲಾದರೂ ಮಾಲಿನ್ಯ ಆದರೆ ಅದು ಜಲಚರಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ನದಿಯನ್ನೇ ನಂಬಿಕೊಂಡು ಸಾಕಷ್ಟು ಜನರು ಕೂಡ ಇರೋದ್ರಿಂದ ಕೆಲವೊಂದಷ್ಟು ಜನ ಪ್ರವಾಸಿಗರು ಬಂದಾಗ ಅಷ್ಟೇ ಪೂಜ್ಯ ಭಾವನೆಯಿಂದ ಈ ನೀರನ್ನು ಕೂಡ ತೆಗೆದುಕೊಂಡು ಹೋಗಿ ಕುಡಿಯಲಿಕ್ಕೂ ಕೂಡ ಬಳಸ್ತಾರೆ. ಈಗಾಗಲೇ C-D ಈ ದರ್ಜೆಯಲ್ಲೂ ಕೂಡ ಕಾವೇರಿ ನೀರು ಕೂಡ ಇದೆ. ಅಂಥದ್ರಲ್ಲಿ ಇಲ್ಲಿನ ನೀರನ್ನು ಸಾರ್ವಜನಿಕರಿರ್ಬೋದು, ಯಾತ್ರಾರ್ಥಿಗಳು ಕುಡಿದಂತಹ ಸಂದರ್ಭದಲ್ಲಿ ಅನಾರೋಗ್ಯ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದು ಇಲ್ಲಿಯ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಎಲ್ಲ ವ್ಯಕ್ತಿಗಳಿಂದ ನಮಗೆ ತೊಂದರೆ ಆದರೆ ನಾವು ಈಗ ಏನಂತಂದರೆ ಅದನ್ನು ಕಾವೇರಿ ನದಿಯಲ್ಲಿ ಅಂದರೆ ಸಾವಿರಾರು ವ್ಯಾತ್ಯಾರ್ಥಿಗಳು ಬರ್ತಿದ್ದಾರೆ, ಅದರಿಂದ ಅವರಿಗೂ ತೊಂದರೆ ಆಗ್ತಾಯಿದೆ. ನಮ್ಮ ಇಲ್ಲಿನ ಜನಗಳಿಗೆ ಅದು ನಮಗೆ ಕೆಟ್ಟ ಹೆಸರು ಬರ್ತದೆ. ನಮ್ಮ ಭಾಗಮಂಡಲ ಗ್ರಾಮ ಪಂಚಾಯತಿ ಕೆಟ್ಟ ಹೆಸರು ಬರ್ತದೆ. ಮುಂದಿನ ದಿನಗಳೇ ನಾವು ಗ್ರಾಮ ಪಂಚಾಯತಿಯನ್ನು ಎತ್ತಿಸಿಕೊಂಡು ಯಾರು ಅಂತ ಪರಿಶೀಲನೆ ಮಾಡ್ತೀವಿ. ಒಟ್ನಲ್ಲಿ ಪವಿತ್ರ ಕಾವೇರಿ ನದಿಯನ್ನು ಪೂಜ್ಯ ಭಾವನೆಯಿಂದ ಕಾಣುವ ಭಕ್ತರಿಗೆ ಇದೀಗ ಭಾಗಮಂಡಲದಲ್ಲಿ ಕಾವೇರಿ ಮಾತೆ ಮಾಲಿನ್ಯವಾಗುತ್ತಿರುವುದರಿಂದ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.